3 ದಿವಸದಿಂದ ಫಂಕ್ಷನ್ನು, ಹಬ್ಬದ ಊಟ ಅಂತ ತಿಂದು 1 ಕೆಜಿ ಜಾಸ್ತಿನೇ ಆಗಿಬಿಟ್ಟಿದೆ ಇವತ್ತು. ಸೊ ಬಂದಾಯಿತು, ಮತ್ತು ರೋಟೀನ್ ಸ್ಟಾರ್ಟ್ ಮಾಡೋಣ ಅಂತ ಹೋದೆ. ರೋಟೀನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೆ. ಯೋಗಾಗೂ ಮುಂಚೆ ಬ್ರೇಕ್‌ಫಾಸ್ಟ್ ಮಾಡಿದ್ದೆ ಈ ಸಲ. ಪ್ರತಿ ಸಲ ಯೋಗ ಆದಮೇಲೆ ಬ್ರೇಕ್‌ಫಾಸ್ಟ್ ಮಾಡ್ತಿದ್ದೆ. ಬಟ್ ಈ ಸಲ ಬೇಗ ಮಾಡಿದ್ದೀನಿ ಬ್ರೇಕ್‌ಫಾಸ್ಟ್. ಯಾಕಂದರೆ ಬೇಗ ಬೇಗ ಯೋಗ ಮುಗಿಸ್ಕೊಂಬಂದ್ಬಿಡ್ತಿದ್ದೆ. ಈ ಸಲ ಜಾಸ್ತಿ ವರ್ಕೌಟ್ ಮಾಡಿದೆ. 8 ಗಂಟೆಗೆ ಬಂದು ಈ ಸಲ ಬ್ಲ್ಯಾಕ್ ಕಾಫಿ ತೊಗೊಂಡೆ. ಬಟ್ 10 ಗಂಟೆಗೆ ಡ್ರೈ ಫ್ರೂಟ್ಸ್ ಮಾತ್ರ ತೊಗೊಂಡೆ. 12 ಗಂಟೆ ನಿಯರ್ ಹತ್ತತ್ರ 1 ಗಂಟೆಗೆ ನಾನು ಬೀಟ್ರೂಟ್ ಜ್ಯೂಸ್ ತೊಗೊಂಡೆ. ಅದಾದಮೇಲೆ ಕಂಪಲ್ಸರಿ ವಾಟರ್ ಇವಾಗ 3 ಲೀಟ್ರು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 2 ಲೀಟ್ರ್ ಕಂಪಲ್ಸರಿ ಕುಡ್ದು 2 ಲೀಟ್ರ್ ಮೇಲೆ ಜಾಸ್ತಿನೇ ತೊಗೊಂಡಿದ್ದೀನಿ. ಹೋಗಿ ಶಾಪಿಂಗಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದೆ. ಫುಡ್ಗಳು ಏನಾರು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು 2 ಗಂಟೆಗೆ ಬಂದು ಊಟ ಮಾತ್ರ ಇವತ್ತು ನಾನು ಏನು ಸ್ಪೆಷಲ್ ಮಾಡಿದೆ. ಸ್ಪೆಷಲ್ ಮಾತ್ರ ನನ್ನ ಮಗಳಿಗೆ ಉಪ್ಮಾ ಮಾಡಿಸಿ, ನನಗೆ ಬಂದೆ ಗಂಜಿ, ರಾಗಿ ಗಂಜಿ ತೊಗೊಂಡೆ. ರಾಗಿ ಗಂಜಿ ಬರೀ ತಿನ್ನೋಕೆ ಕುಡಿಯೋಕ್ಕೆ ಸಪ್ಪೆ ಆಗಿರುತ್ತೆ ಅಂತ ಅಂದ್ಬಿಟ್ಟು, ಸೊ ಅದಕ್ಕೆ ಸ್ಪೆಷಲ್ಲಾಗಿ ವೆಜ್ ಸೂಪ್, ವೆಜ್ ಎಲ್ಲ ತರಕಾರಿ ಹಾಕ್ಬಿಟ್ಟು ಸೂಪ್ ಥರ ಮಾಡ್ಕೊಂಡು ಕುಡಿದೆ. ನನ್ನ ಮಗಳಿಗೂ ಅದೇ ಸ್ಪೆಷಲ್ ಆಗಿತ್ತು. ಸೊ ಅವಳು ಚೆನ್ನಾಗಿ ತಿಂದಳು. ಬಟ್ ನನಗೆ ತಿನ್ನಬೇಕು ಅನಿಸ್ತಾ ಬರಲಿಲ್ಲ. ಕಷ್ಟಪಡ್ಕೊಂಡು ಬಿಸಿ ಇತ್ತು ಹಾಗೋ ಹೀಗೋ ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ತಿಂದೆ. ಅಷ್ಟೊತ್ತಿಗೆ ಅವಳಿಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಸಂಜೆ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಫೇಸ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. 20 ಮಿನಿಟ್ಸ್ ಫೇಸ್ ವರ್ಕೌಟ್, ಅಂದರೆ ಡಬಲ್ ಚಿನ್ ಇದ್ದರೆ ಅಥವಾ ಜಾ ಹತ್ರ ಅದೆಲ್ಲ ಫೇಸ್ ವರ್ಕೌಟ್ ಇದ್ದರೆ ಸ್ವಲ್ಪ ತಿನ್ನ ಆಗುತ್ತೆ. ಅದ್ರಲ್ಲಿ ಫ್ಯಾಟ್ ಕಂಟೆಂಟ್ಸ್ಗೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಫೇಸ್ ವರ್ಕೌಟ್. ಯೂಟ್ಯೂಬಲ್ಲಿ ಸಿಗುತ್ತೆ ಫೇಸ್ ವರ್ಕೌಟ್ ಅಂತ. ಒಂದು 15 ಮಿನಿಟ್ಸ್ ಇರುತ್ತೆ. 4 o'clock ಹಾಗೆ ಮಾಡಿದೆ. ನನ್ನ ಮಗಳು ಮಾಡೋಕ್ಕೆ ಬಿಡ್ತಿರಲಿಲ್ಲ. ಬಟ್ ಆದರೂ ಸರ್ಕಸ್ ಮಾಡಿ ಕಷ್ಟಪಟ್ಟು ಮಾಡಿದ್ದೀನಿ. ಹಂಗೂ ನೆಕ್ಸ್ಟ್ 10 ಮಿನಿಟ್ಸ್ ಸ್ವಲ್ಪ ಬಾಡಿ ವಾರ್ಮ್ ಅಪ್ ಮಾಡಿದೆ. ಬಟ್ ಅದು ಯೂಟ್ಯೂಬ್ ಕವರ್ ಅಪ್ ಆಗಲಿಲ್ಲ ಇದರಲ್ಲಿ. ಸೊ ಅಷ್ಟೊತ್ತಿಗೆ 5 ಗಂಟೆ ಆಗೋಯಿತು. 5 ಗಂಟೆಗೆ ನಾನು ಬಿಫೋರ್ ಊಟ ಆದಮೇಲೆ ತೊಗೊತಿದ್ದೆ. ಇವತ್ತು 5 ಗಂಟೆಗೆ ಮಜ್ಜಿಗೆ ತಿಂದೆ. ಯಾಕಂದರೆ ಬೆಳಗ್ಗೆಯಿಂದ ಬರೀ ಲಿಕ್ವಿಡಲ್ಲೇ ಇದ್ದೀನಲ್ಲ. ಸೊ ಹಾಗಾಗಿ ಬೇಗ ಹೊಟ್ಟೆ ಹಸಿಯುತ್ತೆ ಅನ್ನೋ 2 ಅವರ್ಸ್ಗೆ ಒಂದ್ಸಲಿ ಏನಾದರೂ ತೊಗೋಬೇಕಲ್ಲ ಅಂದ್ಬಿಟ್ಟು ತೊಗೊಂಡೆ. ನೆಕ್ಸ್ಟ್ 7 ಗಂಟೆಗೆ ಬಂದು ಊಟ ಬಂದು ನನಗೆ ಬ್ಲೂಬೆರೀಸ್ ಮತ್ತು ಪನ್ನೀರ್ ಸ್ಯಾಲಡ್. ಪನ್ನೀರಲ್ಲಿ ಯಾವುದಿದ್ರೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಊಟ ಬಂದು ಪನ್ನೀರ್ ಸ್ಯಾಲಡ್ ಮತ್ತು ಬ್ಲೂಬೆರೀಸ್ ಫೈನಲ್ ಆಯಿತು.